ಪಾರ್ವತಿ, ಇಲ್ಲಿಯ ಕಾರ್ ನಿಲ್ಸಕ್ಕೆ ಹೇಳ್ದೆ? ಇಲ್ಲಿ ನೋಡಿ ಮೇಡಮ್ ದೇವಸ್ಥಾನ, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಕ್ಕೆ ಹೇಳ್ದೆ. ಆದರೆ ದೇವಸ್ಥಾನಕ್ಕೆ ಬರೋ ಪ್ಲಾನೇ ಇರಲಿಲ್ವಲ್ಲ, ಈಗ ಯಾಕೆ? ಪ್ಲಾನ್ ಯಾಕೆ ಬೇಕು ಮೇಡಮ್? ಒಳ್ಳೆ ಮನ್ಸಿದ್ರೆ ಸಾಕು. ಹಾ, ಈ ದೇವಸ್ಥಾನ ತುಂಬಾ ಫೇಮಸ್ಸು. ಇಲ್ಲಿ ನಾವ್ ಏನೇ ಬೇಡ್ಕೊಂಡ್ರು ಈಡೇರುತ್ತಂತೆ. ಹೌದಾ? ಹ್ಞೂ ಮೇಡಮ್. ಓನರ್ ಸರ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ, ಆಗ ಫಂಕ್ಷನ್ ಅಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಹಂಗಾದ್ರೆ ಹೋಗೋಣ ಬಾ ಆದಿ. ಯಾಕೆ ಓನರ್ ಸರ್ ಈ ರೀತಿ ಹೇಳ್ಕೊಂಡ್ ಬಂದ್ರಿ? ಪಾರ್ವತಿ, ಯಾಕೆ ಆಗಿಂದ ಓನರ್ ಸರ್ ಅಂತ ಕರೀತಾ ಇದೆಯಾ? ಇನ್ನೊಂದ್ಸತಿ ಕರೆದ ಚೆನ್ನಾಗಿರಲ್ಲ ನೋಡು. ನಮಗೆ ಕೆಲಸ ಕೊಟ್ಟೋರ್ನ ದಣಿ ಅಂತಾರೆ. ದಣಿ ಅಂತಂದ್ರೆ ಈ ಧರಣಿಯ ಅಧಿಪತಿ, ಅಧಿಪತಿ ಅಂದ್ರೆ ಓನರ್ ಅಂತ ಅರ್ಥ. ನೀವು ನನ್ನ ದಣಿ ಅಂದ್ಮೇಲೆ ನೀವು ನನ್ನ ಓನರ್ ಸರ್ ಅಲ್ವಾ? ನೀನು ನಾರ್ಮಲ್ ಆಗಿಲ್ಲ, ವಿಚಿತ್ರವಾಗಿ ಆಡ್ತಾ ಇದೆಯಾ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಪಾರ್ವತಿ? ನನಗೆ ಹಾಗೆಲ್ಲ ಅನ್ನಿಸ್ತಿಲ್ಲಪ್ಪ. ನಿಮಗೆ ಅನ್ನಿಸ್ತಿದ್ಯಾ ಓನರ್ ಸರ್? ಪಾರ್ವತಿ, ಪದೇ ಪದೇ ಓನರ್ ಸರ್ ಅಂತ ಕರಿಬೇಡ, ನನಗೆ ಇರಿಟೇಟ್ ಆಗುತ್ತೆ. ನೋಡು, ನಾವು ನಾವಾಗೇ ಇರಬೇಕು, ವಿಚಿತ್ರವಾಗಿ ಆಡಬಾರ್ದು. ನಾವು ಮನುಷ್ಯರಲ್ವಾ ಸರ್, ಯಾವಾಗ್ಲೂ ಒಂದೇ ರೀತಿ ಇರೋದಿಕ್ಕಾಗುತ್ತಾ? ಪ್ರಕೃತಿಯಲ್ಲಿ ವರ್ಷಕ್ಕೆ 3 ಕಾಲನೇ ಬದಲಾಗುತ್ತೆ ಅಂದಮೇಲೆ ಇನ್ನು ನಾವು ಮನುಷ್ಯರು ಬದಲಾಗದೆ ಇರ್ತೀವ ಓನರ್ ಸರ್? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿಲ್ವಾ, ಈ ಜಗತ್ತಲ್ಲಿ ಬದಲಾವಣೆ ಒಂದೇ ಶಾಶ್ವತ ಅಂತ? ನಿಮಗೂ ಗೊತ್ತಲ್ವಾ ಓನರ್ ಸರ್? ಮತ್ತೆ ಓನರ್ ಸರಾ? ನೀವು ಮಾತ್ರ ನಮ್ಮನ್ನು ಹೇಗೆ ಬೇಕಾದರೂ ಕರಿಬೋದು, ನಾವು ನಿಮ್ಮನ್ನು ಓನರ್ ಸರ್ ಅಂತ ಕರಿಬಾರ್ದಾ? ನಾನು ನಿನ್ನ ಪಾರ್ವತಿ ಅಂತಾನೆ ಕರೆಯೋದು, ಸುಮ್ಮನೆ ಏನೇನೋ ಹೇಳ್ಬೇಡ. ಎದುರಿಗಿದ್ದಾಗ ಹಾಗೆ ಕರಿತೀರಾ, ಆದರೆ ನಾನು ಎದುರುಗಡೆ ಇಲ್ಲದೆ ಇರ್ಬೇಕಾದ್ರೆ ನನ್ನನ್ನು ಹೇಗೆ ಕರೀತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್? ಪಾರ್ವತಿ, ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ? ನೋಡು, ನಾನು ಯಾವತ್ತೂ ಒಳಗೊಂದು ಹೊರಗೊಂದು ಮಾಡಿಲ್ಲ, ಮಾಡೋದು ಇಲ್ಲ. ಇನ್ನು ಮುಂದೆ ಇದ್ದಾಗಲೂ ಪಾರ್ವತಿನೇ, ಇಲ್ಲದೆ ಇದ್ದಾಗಲೂ ಪಾರ್ವತಿನೇ. ಹಾಂ, ನೀವು ತುಂಬ ಬೇಗ ಮರ್ತು ಬಿಡ್ತೀರಾ ಅನ್ಸುತ್ತಲ್ವಾ ಓನರ್ ಸರ್? ಮರ್ತು ಬಿಡ್ತೀನಾ? ಪಾರ್ವತಿ, ನಾನು ಇವಾಗ ಏನಂದೆ ಅಂತ ಹೇಳಿ ಈ ರೀತಿ ಸುತ್ತಿ ಬಳಸಿ ಮಾತಾಡಿ ನನ್ನ ಕೊಲ್ತಾ ಇದೆಯಾ? ಪಾರ್ವತಿ, ನಿಜ ಹೇಳು, ಯಾಕೆ ನನ್ನ ಓನರ್ ಸರ್ ಅಂತ ಇದೆಯಾ? ಹಾಂ, ಬಂದೆ ಮೇಡಮ್, ಬಂದೆ. ಓನರ್ ಸರ್, ಅನುಷ್ಕಾ ಮೇಡಮ್ ಕರೀತಿದ್ರೆ ಬರ್ತೀನಿ ರೀ. ಏಯ್ 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 ಪಾರ್ವತಿ, ಪಾರ್ವತಿ! ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ? ಆಗಲಿ, ಕಾಯ್ತಿರ್ತೀವಿ. ಥ್ಯಾಂಕ್ ಯು. ಅಖಿಲ ಬರ್ತಿದ್ದಾರಂತೆ. ಹಾಯ್ ಮಾಮ್. ಹಾಯ್ ಡ್ಯಾಡ್. ಹಾಯ್ ಪ್ರೀತು, ಬಾಪ ಕೂತ್ಕೋ. ಹೇಗೆ ಈ ವಿಷಯ ಮಾತಾಡೋದು? ಮಾಮ್ ಒಪ್ಕೊಳ್ತಾರ? ಏನು ಯೋಚನೆ ಮಾಡ್ತಿದೀಯ ಪ್ರೀತು? ಏನೋ ಹೇಳಬೇಕು ಅಂತಾನೆ ಬಂದಿರೋ ಹಾಗಿದೆ. ಮಾಮ್, ನಿಮಗೆ ಹೇಗೆ ಗೊತ್ತಾಯ್ತು? ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ಕೆಲವೊಂದ್ಸಲ ಮೌನನೂ ಮಾತಾಡುತ್ತಪ್ಪ. ಹೇಳು ಪ್ರೀತಮ್. ಅದು ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಎಂಥ ಕೋ ಇನ್ಸಿಡೆನ್ಸ್ ನೋಡು. ನಾವು ಈಗ ಒಂದು ಮುಖ್ಯವಾದ ವಿಚಾರದ ಬಗ್ಗೆನೇ ಮಾತಾಡ್ಕೊತಾ ಇದ್ವಿ. ಆ ಮುಖ್ಯವಾದ ವಿಚಾರನ ನಿನ್ನ ಹತ್ರನೂ ನಾವು ಹೇಳಬೇಕು. ಹೌದಾ? ಹೇಳಿ ಮಾಮ್. ಮೊದಲು ಹೇಳಕ್ಕೆ ಬಂದಿದ್ದು ನೀನು. ಏನು ಹೇಳು? ಅದು ಮಾಮ್, ಮದುವೆ ವಿಚಾರ. ಟೆಲಿಪತಿ ಅನ್ನೋದು ಇದಕ್ಕೆ ನೋಡು. ನಾವು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ವೋ
ಅದೇ ವಿಷಯನ ನೀನು ಮಾತಾಡ್ತಿದೀಯಾ. ನೀವೇನು ಯೋಚನೆ ಮಾಡ್ತಿದ್ರಿ ಮಾಮ್? ನಾವಿವತ್ತು ಗುರುಗಳನ್ನು ಬರಕ್ಕೆ ಹೇಳಿದ್ದೀವಿ. ಗುರುಗಳನ್ನ ಯಾಕೆ ಮಾಮ್? ಮದುವೆಗೆ ಮುಹೂರ್ತ ನೋಡಿ ದಿನ ಗೊತ್ತು ಮಾಡಬೇಕಲ್ಲಪ್ಪ, ಅದಕ್ಕೆ ಅವ್ರು ಬರ್ತಿದ್ದ ಹಾಗೆ ಮಾತಾಡಿ ಮದುವೆ ಡೇಟ್ ಫಿಕ್ಸ್ ಮಾಡೋಕ್ಕೆ. ಮಾಮ್ ಡೇಟ್ ಫಿಕ್ಸ್ ಮಾಡೋಕ್ಕೆ ಕ್ಯೂರಿಯಸ್ ಆಗಿರುವಾಗ ನಾನು ಮದುವೆ ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ ಮಾತಾಡಿದ್ರೆ ಖಂಡಿತ ವರ್ಕೌಟ್ ಆಗಲ್ಲ. ಪ್ರೀತು, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಡ್ಯಾಡ್. ಪ್ರೀತು, ನೀನು ಮಾತಾಡಕ್ಕೆ ಬಂದಾಗ ಮಧ್ಯದಲ್ಲಿ ನಾನು ಮಾತಾಡ್ಬಿಟ್ಟೆ. ಮದುವೆ ಬಗ್ಗೆ ಏನೋ ಮಾತಾಡಬೇಕು ಅಂದ್ಯಲ್ಲ, ಏನದು? ಏನಿಲ್ಲ ಮಾಮ್, ಅದು ಬ್ರೋ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳೋದಕ್ಕೆ ಬಂದೆ. ನೀವೇ ಡೇಟ್ ಫಿಕ್ಸ್ ಆಗ್ತಿದೆ ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಗ್ತಿದೆ ಮಾಮ್. ಹುಚ್ಚುಡುಗ. ಮದುವೆ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಎಲ್ಲರೂ ಸಂಭ್ರಮ ಪಡೋ ಹಾಗೆ ನಡೆಯುತ್ತೆ. ಏನು ಯೋಚನೆ ಮಾಡಬೇಡ. ಸರಿ ಮಾಮ್. ಆದಿ, ನೀನು ನಂಗೋಸ್ಕರ ಒಂದು ಕೆಲಸ ಮಾಡಬೇಕು. ಏನು ಅನುಷ್ಕಾ? ಅಲ್ಲಿ ಬೋರ್ವೆಲ್ ಕಾಣಿಸ್ತಿದ್ಯಲ್ಲ, ಆ ಹ್ಯಾಂಡಲ್ನ ಪುಷ್ ಮಾಡಿ ಅದರಲ್ಲಿ ನೀರು ಬರೋ ಹಾಗೆ ಮಾಡಬೇಕು. ಅನುಷ್ಕಾ, ನಾನು ಬೋರ್ವೆಲ್ ಹೊಡಿಬೇಕಾ? ಯಾಕೆ ಅನುಷ್ಕಾ? ನೀ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ಯಾ ತಾನೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಹೇಳ್ತೀನಿ, ನೀ ನನ್ನನ್ನು ಮನ್ಸಾರೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯೋ ಇಲ್ವೋ? ಹಾಂ, ಅಮ್ಮ ಹೇಳಿದ್ದಾರೆ, ಒಪ್ಕೊಂಡಿದ್ದೀನಿ. ಏನೇ ಇರಲಿ, ಮದುವೆ ಆಗೋದಕ್ಕೆ ನಿಂಗೆ ಇಷ್ಟ ಇದೆ ತಾನೆ? ಇದೆ ಅನುಷ್ಕಾ. ಹಾಗಾದರೆ ನಾನು ಹೇಳಿದ ಕೆಲಸ ನೀನು ಮಾಡಬೇಕು. ಬಾ ಆದಿ. ಅನುಷ್ಕಾ, ಅನುಷ್ಕಾ, ಇದೆಲ್ಲ ಯಾಕೆ? ಯಾಕೆ ಅಂದರೆ ಇದೊಂಥರ ಹರಕೆ ಅಂತೆ. ವಾಟ್? ಬೋರ್ವೆಲ್ಲಿಂದ ನೀರು ತೆಗೆದು ಹರಕೆನಾ? ಅನುಷ್ಕಾ, ಇದನ್ನೆಲ್ಲ ನೀನು ನಂಬ್ತೀಯಾ? ನೋಡು, ದಿಸ್ ಈಸ್ ಆಲ್ ಲಾಜಿಕ್ಲೆಸ್ ಅಂತ ನಿನ್ಗೆ ಅನ್ಸಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಆದಿ. ಈ ಹರಕೆ ತೀರ್ಸೋದ್ರಿಂದ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ವಾಡಿಕೆ. ಸೊ ನೀನು ಇದನ್ನ ಮಾಡಲೇಬೇಕು. ನೀನು ಹರಕೆ ಕಟ್ಕೊಂಡಿದ್ಯಾ? ಹೌದು. ಹಾಗಾದ್ರೆ ನೀನೇ ತೀರ್ಸು. ಮದುವೆ ಆಗೋ ಹುಡುಗನೇ ಈ ಬೋರ್ವೆಲ್ ಹೊಡಿಬೇಕಂತೆ. ಅದ್ರಲ್ಲಿ ಬರೋ ನೀರಿಂದ ದೇವ್ರಿಗೆ ಅಭಿಷೇಕ ಮಾಡಬೇಕು. ಅದಕ್ಕೆ ನಾನು ಈ ಬಿಂದಿಗೆ ಇಟ್ಕೊಂಡಿದ್ದೀನಿ. ಕರುಣೆಯ ಪೈ